ವಿಷ್ಣು ಪುರಾಣವು ನಮ್ಮ ಧಾರ್ಮಿಕ ತತ್ವಗಳ ಬಗ್ಗೆ ವಿವರವಾದ ವಿವರಣೆಯನ್ನು ನೀಡಿದೆ. ಅಷ್ಟು ಮಾತ್ರವಲ್ಲದೆ ಇದು ಪ್ರಕೃತಿ ಚಕ್ರ, ದೇವರುಗಳ ಮೂಲ, ಮನ್ವಂತರ ಮತ್ತು ಕಲ್ಪ ಯಾವುವು ಎಂಬುದನ್ನು ಕೂಡ ವಿವರಿಸಲಾಗಿದೆ. ಯುಗಗಳು ಕಳೆದಂತೆ ಪ್ರಕೃತಿಯಲ್ಲಿ ಮಾನವರಲ್ಲಿ ಆಗುವ ಬದಲಾವಣೆಗಳ ಕುರಿತು ಕೂಡ ಉಲ್ಲೇಖಿಸಲಾಗಿದೆ. ವಿಷ್ಣು ಪುರಾಣದಲ್ಲಿ ಕಲಿಯುಗದ ಪ್ರಕಾರ ಈ ಕೆಟ್ಟ ಯುಗದಲ್ಲಿ ಜನರು ದಾನ ಧರ್ಮಗಳಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವ ಬದಲು ಐಷಾರಾಮಿ ಜೀವನ ನಡೆಸುತ್ತಾ ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಿಸುತ್ತಾ ಹೆಚ್ಚು ಹಣದ ಹಿಂದೆ ಬೀಳುತ್ತಾರೆ ಎಂಬುದು ಉಲ್ಲೇಖವಾಗಿದೆ. ಚಿನ್ನ, ಭೂಮಿಯಂತಹ ಸಂಪತ್ತಿಗಾಗಿ ಅಪಾರ ಮಟ್ಟದ ಹಣವನ್ನು ವ್ಯಯ ಮಾಡುತ್ತಾರೆ. ಆಭರಣಗಳು ಮತ್ತು ಭೂಮಿಯೇ ಅವರ ಜೀವನದ ಆಧಾರವಾಗಿರುತ್ತದೆ. ಕಲಿಯುಗದಲ್ಲಿ ಮನುಷ್ಯನು ಗಳಿಸುವ ಎಲ್ಲ ಸಂಪತ್ತು ಅವನಿಗೆ ಮನೆ ಕಟ್ಟಲು ಸೀಮಿತವಾಗಿರುತ್ತದೆ. ಜನರು ಜೀವನದಲ್ಲಿ ಮನೆಯನ್ನು ಕಟ್ಟುವುದೇ ಒಂದು ಸರ್ವಸ್ವವೆಂದು ಪರಿಗಣಿಸುತ್ತಾರೆ. ವಿಷ್ಣು ಪುರಾಣದಲ್ಲಿ ಭವಿಷ್ಯವಾಣಿಯ ಪ್ರಕಾರ ಕಲಿಯುಗದಲ್ಲಿ ಹಣವೇ ಜನರ ಮೂಲಾಧಾರವಾಗಿರುತ್ತದೆ. ಹಣವೇ ಅವರಿಗೆ ಸರ್ವಸ್ವವೂ ಆಗಿರುತ್ತದೆ. ಹಣವಿದ್ದವನಲ್ಲಿ ಗುಣವಿಲ್ಲದಿದ್ದರೂ ಜನರು ಅವನನ್ನೇ ಬೆಂಬಲಿಸುತ್ತಾರೆ. ಕೊನೆತನಕ ಬಡವರು, ಮಧ್ಯಮ ವರ್ಗದ ಜನರು ತುಳಿತಕ್ಕೆ ಒಳಗಾಗುತ್ತಾರೆ. ಇಂಥವರಿಗೆ ಸಮಾಜದಲ್ಲಿ ಎಲ್ಲಿಯೂ ಗೌರವ ಸಿಗುವುದಿಲ್ಲ. ಕೇವಲ ಹಣ ಇದ್ದವನು ಅಥವಾ ಶ್ರೀಮಂತನು ಮಾತ್ರ ಗೌರವಕ್ಕೆ ಪಾತ್ರನಾಗಿರುತ್ತಾನೆ. ಹಣ ಇದ್ದವನಿಗೆ ಸಮಾಜದ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಜನರು ಹಣದ ಅಮಲಿನಲ್ಲಿ ಮುಳುಗಿ ತಮ್ಮನ್ನು ತಾವು ಇತರರಿಗಿಂತ ಶ್ರೇಷ್ಠರೆಂದು ಪರಿಗಣಿಸುತ್ತಾರೆ. ವಿಷ್ಣು ಪುರಾಣದ ಭವಿಷ್ಯವಾಣಿಯ ಪ್ರಕಾರ ಭವಿಷ್ಯದಲ್ಲಿ ಶ್ರೀಮಂತರನ್ನು ದೇವರಂತೆ ಪೂಜಿಸಲಾಗುತ್ತದೆ. ಜನರು ಹಣವನ್ನು ಎಲ್ಲವೂ ಎಂದು ಪರಿಗಣಿಸುತ್ತಾರೆ ಮತ್ತು ಬಡವರನ್ನು ಕೀಳಾಗಿ ಪರಿಗಣಿಸುತ್ತಾರೆ. ಶ್ರೀಮಂತರು ದೇವರುಗಳಾಗುವ ರೀತಿಯಲ್ಲಿ ಅವರ ಕೆಟ್ಟ ಅಭ್ಯಾಸಗಳು ಸಹ ಅವರ ಹವ್ಯಾಸಗಳೆಂದು ಪರಿಗಣಿಸಲ್ಪಡುತ್ತದೆ. ಕಲಿಯುಗದಲ್ಲಿ ಜನರು ಹೆಚ್ಚು ಧನ ಸಂಪತ್ತಿಗೆ ಆದ್ಯತೆ ನೀಡುತ್ತಾರೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಜನರು ಕೇವಲ ಹಣ ಗಳಿಸುವುದರ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಹಣಕ್ಕಾಗಿ ಶಿಕ್ಷಣವನ್ನು ಮಾರಲಾಗುತ್ತದೆ. ಕಲಿಯುಗಕ್ಕೆ ಸಂಬಂಧಿಸಿದಂತೆ ವಿಷ್ಣು ಪುರಾಣದಲ್ಲಿ ಮಹರ್ಷಿ ಪರಾಶರರು ಹೇಳಿರುವ ಪ್ರಕಾರ ಕಲಿಯುಗದಲ್ಲಿ ಮನುಷ್ಯನಿಗೆ ಸ್ವಲ್ಪ ಸ್ಥಾನಮಾನ ಮತ್ತು ಸಂಪತ್ತು ಬಂದರೆ ಅವನು ಅದರಲ್ಲಿ ಅಹಂಕಾರವನ್ನು ತೋರಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳಿದ್ದಾರೆ. ವ್ಯಕ್ತಿಯಲ್ಲಿ ಇಷ್ಟು ಹಣವಿದ್ದರೂ ದುರಹಂಕಾರದಿಂದ ವರ್ತಿಸುತ್ತಾನೆ. ಅವನು ಅಹಂಕಾರವನ್ನು ಮೆಟ್ಟಿ ನಿಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಹಣ ಹಾಗೂ ಅಹಂಕಾರದ ದರ್ಪದಿಂದಲೇ ಇತರರನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಾನೆ. ತಮ್ಮನ್ನು ತಾವು ಶ್ರೇಷ್ಠರು ಎಂದು ಘೋಷಿಸಲು ಜನರ ನಡುವೆ ಪೈಪೋಟಿ ನಡೆಯುತ್ತದೆ. ಇದು ಕಲಿಯುಗದಲ್ಲಿ ಜನರು ಹೇಗೆ ಇರುತ್ತಾರೆ ಎಂಬುದನ್ನು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ.